ಯಾಕೆಂದರೆ ನನಗೆ ಜೀವನದಲ್ಲಿ ಏನು ಅಂದರೆ ಸರ್, ಯಾರಾದರೂ ಜೊತೆಗಿದ್ದರೆ ಸರ್ ನಾನು ಯಾವ ಮಟ್ಟಕ್ಕಾದ್ರೂ ನುಗ್ಬಿಡ್ತೀನಿ. ಅದು ನಂಗೆ ಮೊದಲಿಂದನೂ ಅಲ್ಲಲ್ಲಿ ದೇವ್ರು ಕೊಟ್ಟಂತಹ ವರ ಅದು. ಆ ಅಣ್ಣ ಹೊಡಿ ಅಂತ ಇದ್ರು, ಈ ಅಣ್ಣ ಹೊಡಿಯೋಕ್ಕೆ ಮುಂಚೆ 10 ಸರಿ ಯೋಚನೆ ಮಾಡು ಅಂತಾರೆ. ಎರಡು ವಿಭಿನ್ನವಾಗಿರುವಾಗ ಇವರು ಯೋಚನೆ ಮಾಡಿದ್ಯಾ ಅಣ್ಣ, ನುಗ್ಬಿಡೋಣ ಅಣ್ಣ. ನಮ್ಮ ಗುರುಗಳು ಹೇಳಿದ್ದದೇ ತಾನೇ, ನುಗ್ಬಿಡೋಣ, ಅದೇನಾಗುತ್ತೋ ನೋಡೇ ಬಿಡೋಣ, ಸರಿ ನುಗ್ಗುಮ್ಮ. ಅವತ್ತಿಂದ ಸರ್ ನಾವು ಯಾವುದಕ್ಕೂ ಅಂದರೆ ಎಲ್ಲೋ ಒಂದು ಚಿಕ್ಕದಾಗಿ ದೇವ್ರು ಕೊಟ್ಟಂತಹ ಕುಡಿಕೆ ಹಣ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚಾದರೂ ಕೂಡ ನಾವು ಹಿಂದೆ ತಿರುಗಿ ನೋಡಿಲ್ಲ. ನಾವು ಏನೋ ಒಂದು ಅಂದ್ಕೊಂಡು ನಾವು ಟೆಕ್ನಿಷಿಯನ್ಸ್ ಆಗಿ ಇಷ್ಟರಲ್ಲಿ ಮುಗಿಸ್ಕೊಂಬರೋಣ, ಪ್ರೂವ್ ಮಾಡೋಣ ಅಂತ ಹೋದಂತಹ ಒಂದು ಸಿನಿಮಾ 6 ತಿಂಗಳು ಅಂತ ನಾವೇನು ಅಂದ್ಕೊಂಡ್ವಿ, ಇವತ್ತು ನಾಳೆ ಏಪ್ರಿಲ್ 18ಕ್ಕೆ 2 ವರ್ಷ ಆಗುತ್ತೆ. ಪ್ರೀತಿಯಿಂದ ಬಂದು ಎಲ್ಲರೂ ಸಾಮ್ರಾಜ್ಯನ ಕಟ್ಟಿದ್ರಲ್ಲ, ಆದರೆ ಅವ್ರ ಆಶೀರ್ವಾದ ಅಂತಲೇ ನಾವು ನೆನೆಸ್ಕೊಂಡು ಹೋಗಿದ್ವಿ. ಇವತ್ತು ತುಂಬ ನಮಗೆ ಮೋಸ ಆಗ್ತಾ ಇರೋದು ಏನು ಅಂದರೆ, ಚಿತ್ರರಂಗದಲ್ಲಿ ಒಬ್ಬನಿಗೆ 10 ಜನ ಬರ್ತಾರೆ ಹಿಂದೆ. ಏನು ಅಂದರೆ ಕೂಗು ಟ್ರಾವೆಲ್ ಆಗೋಕ್ಕೋಸ್ಕರ ಇವರಿಷ್ಟು ಜನ ಸಾಲದ್ದಕ್ಕೆ. ನಿಜ ಹೇಳ್ತೀನಿ, ಎಲ್ರಿಗೂ ಮೌತ್ ಪೀಸಸ್ಗಳು ಕೊಡಲಾಗಿದೆ, ವಾಕಿ ಟಾಕೀಸ್ ಕೊಡಲಾಗಿದೆ. ಇದೊಂದು ವಾಕಿ ಟಾಕಿ ಬೆಲೆ ಬಂದು ಇವತ್ತು 650 ರೂಪಾಯಿ ಅಣ್ಣ. ಮಿನಿಮಮ್ ಅದು ಇವತ್ತು 10 ಪೀಸ್ ಇರುತ್ತೆ, 6,500 ರೂಪಾಯಿ. ಅದು ಪ್ರೊಡ್ಯೂಸರ್ ಎದೆ ಮೇಲೆ ಎಳಿತಾರಂತ ಬರೆ. ನಾವೇನು ಮಾಡೋದಲ್ಲ, ಸಿನಿಮಾ ತನಗೆ ಏನು ಬೇಕೋ ಅದನ್ನು ಅದೇ ಆರಿಸ್ಕೊಳುತ್ತೆ. ಈ ಸಂಬಂಧ ಅಷ್ಟೇ, ನಮ್ಗೆ ಇನ್ನೇನಿಲ್ಲ. ಕೊಂಚ ಈ ಕಾಲು ಸ್ವಲ್ಪ ಆಗಲ್ಲ. ನನಗೆ ಕನ್ಫ್ಯೂಸ್ ಆಗುತ್ತೆ. ಕೆ ವಿ ರಾಜು, ರಮೇಶ್ ಅದು ಕರೆಕ್ಟ್. ನಾನು ಯೋಚನೆ ಮಾಡೋ ರೀತಿನೂ ಹಾಗಿದೆ ಸರ್. ಅವೆರಡೂ ಒಂದೇನೆ. ನನಗೆ ಏನೇ ಬರಲಿ ಏನೇ ಬಿಡಲಿ, ದೇವ್ರು ತುಂಬ ಚೆಂದ ಕರ್ಕೊಂಬಂದು ಕೊಡಿಸ್ತಾ. ಆ ವಿಕೆಟ್ನಲ್ಲಿ ಹೊಡೆದಿದ್ದ ತಕ್ಷಣ ಇದನ್ನು ಕರ್ಕೊಂಬಂದು ಕೊಡಿಸ್ತಾ. ಇಲ್ಲೊಬ್ರು ಇದ್ದಾರೆ, ಹೆದರುಬೇಡ. ಯಾಕೆಂದರೆ ನನಗೆ ಜೀವನದಲ್ಲಿ ಏನು ಅಂದರೆ ಸರ್, ಯಾರಾದರೂ ಜೊತೆಗಿದ್ದರೆ ಸರ್ ನಾನು ಯಾವ ಮಟ್ಟಕ್ಕಾದ್ರೂ ನುಗ್ಬಿಡ್ತೀನಿ. ಅದು ನಂಗೆ ಮೊದಲಿಂದನೂ ಅಲ್ಲಲ್ಲಿ ದೇವ್ರು ಕೊಟ್ಟಂತಹ ವರ ಅದು. ಎಲ್ಲೋ ಒಂದು ಕಡೆ ಅಪ್ಪ ಇದ್ದರು, ಅಪ್ಪ ಹೋದ ಜಾಗಕ್ಕೆ ಯಜಮಾನ್ರು ಬರ್ತಾರೆ, ಯಜಮಾನ್ರು ಹೋದ ಜಾಗಕ್ಕೆ ಒಂದಷ್ಟು ದಿವಸ ರವಿ ಬೆಳಗೆರೆ ಬರ್ತಾರೆ, ರವಿ ಬೆಳಗೆರೆ ಹೋದ ಜಾಗಕ್ಕೆ ಹೊರಟೋದ್ರು ಅಷ್ಟೇ ಕರೆಕ್ಟಾಗಿ ಬಂದು ಕೆ ವಿ ರಾಜು ಸರ್ ಕೂತ್ಕೋತಾರೆ. ಅವ್ರನ್ನೂ ಕಿತ್ಕೊಂಡ್ಬಿಟ್ರು. ಇನ್ನೇನೇ ವೃದ್ಧಾಪ್ಯಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಸರ್, ಆಗೋಯ್ತು. ನಮಗೂ ಇವತ್ತು 57. ಇನ್ನೇನು ಹಿಂಗೆ ಅಂದರೆ ಇನ್ನೊಂದು 2 ವರ್ಷ ನಮ್ಮ ವಿಕೆಟ್ಗಳೆಲ್ಲ ಏನಪ್ಪ ಅಂದಾಗ, ಇಲ್ಲ ಇನ್ನೂ ಒಂದು ಜೀವ ಇದೆ, ಅದನ್ನು ನೀನು ಕೊಡ್ತಾ ಇದ್ದೀನಿ ಅಂತ ಈ ಜೀವನ ಕೊಟ್ಟರು. ಸೊ ಯಾವಾಗ ಇದೆಲ್ಲ ಆಯಿತು, ಕಥೆ ಯಾವಾಗ ಅಣ್ಣ ಇದು ಚೆನ್ನಾಗಿದೆ ಅಮ್ಮ ಅಂದ್ರಲ್ಲ, ಅಲ್ಲಿ ಹಿಂದೆ ಟಾಕಲಿಲ್ಲ ಸರ್. ದೂರದ ಮೈಸೂರಲ್ಲಿ ಒಂದು ಸೈಟ್ ಇತ್ತು, ಅದನ್ನು ಮಾರಿಬಿಡ್ತಾ ಇದ್ದೀನಿ ಅಣ್ಣ ಅಂತಂದೆ. ಚೆನ್ನಾಗಿ ಯೋಚನೆ ಮಾಡು. ಇವತ್ತೊಂದಷ್ಟು ನಾವು ಕಷ್ಟಗಳನ್ನು ಎಕ್ಸಾಮ್ ಫೇಸ್ ಮಾಡ್ತಾ ಇದ್ದೀವಿ, ಒಂದಷ್ಟು ಗೋಡೆಗಳು ಎದುರಾಗಿ ನಮಗೆ ನಿಲ್ತಾ ಇದ್ದಾವೆ, ಗಾಂಧಿನಗರ ನಮ್ಮ ವಿರುದ್ಧವಾಗಿ ನಿಂತವೆ, ಅವ್ರ ಫಾರ್ಮುಲಾಸ್ಗಳು ನಿಂತಿದ್ದಾವೆ. ಏನೇ ಆದರೂ ಕೂಡ ಇದನ್ನೆಲ್ಲ ನನಗೆ ಅಣ್ಣ ಫಸ್ಟೇ ಹೇಳಿದರು. ಆ ಅಣ್ಣ ಹೊಡಿ ಅಂತ ಇದ್ರು, ಈ ಅಣ್ಣ ಹೊಡಿಯೋಕ್ಕೆ ಮುಂಚೆ 10 ಸರಿ ಯೋಚನೆ ಮಾಡು ಅಂತಾರೆ. ಎರಡು ವಿಭಿನ್ನವಾಗಿರುವಾಗ ಇವರು ಯೋಚನೆ ಮಾಡಿದ್ಯಾ ಅಣ್ಣ, ನುಗ್ಬಿಡೋಣ ಅಣ್ಣ. ನಮ್ಮ ಗುರುಗಳು ಹೇಳಿದ್ದದೇ ತಾನೇ, ನುಗ್ಬಿಡೋಣ, ಅದೇನಾಗುತ್ತೋ ನೋಡೇ ಬಿಡೋಣ, ಸರಿ ನುಗ್ಗುಮ್ಮ ಅಂತ. ಅವತ್ತಿಂದ ಸರ್ ನಾವು ಯಾವುದಕ್ಕೂ ಅಂದರೆ ಎಲ್ಲೋ ಒಂದು ಚಿಕ್ಕದಾಗಿ ದೇವ್ರು ಕೊಟ್ಟಂತಹ ಕುಡಿಕೆ ಹಣ ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚಾದರೂ ಕೂಡ ನಾವು ಹಿಂದೆ ತಿರುಗಿ ನೋಡಿಲ್ಲ. ನಾವು ಏನೋ ಒಂದು ಅಂದ್ಕೊಂಡು ನಾವು ಟೆಕ್ನಿಷಿಯನ್ಸ್ ಆಗಿ ಇಷ್ಟರಲ್ಲಿ ಮುಗಿಸ್ಕೊಂಬರೋಣ, ಪ್ರೂವ್ ಮಾಡೋಣ ಅಂತ ಹೋದಂತಹ ಒಂದು ಸಿನಿಮಾ 6 ತಿಂಗಳು ಅಂತ ನಾವೇನು ಅಂದ್ಕೊಂಡ್ವಿ, ಇವತ್ತು ನಾಳೆ ಏಪ್ರಿಲ್ 18ಕ್ಕೆ 2 ವರ್ಷ ಆಗುತ್ತೆ. ಅನುಭವ ಇದ್ದಂತಹ ನಮಗೂ ಕೂಡ ದೇವ್ರು ಕೊಟ್ಟಂತಹ ಕೊಡ್ಲಿ ಬೆಟ್ಟದು. ಹೊಡೆದಾಡಿದ್ವಿ, ಸೆಣಸಾಡಿದ್ವಿ, ಎಲ್ಲವೂ ಮಾಡಿ ಏನೇ ಆದರೂ ಕೂಡ ಬಿಡಬಾರ್ದು ಅಂತ ಹೇಳಿದ್ರಲ್ಲ, ನುಗ್ಗ್ರಿ ಅಂತ ನುಗ್ಗಿದ್ದೀವಿ. ಆ ನುಗ್ಗೋದನ್ನ ಅವತ್ತೇನು ಅವ್ರಿಗೆ ಕಡ್ದು ನಮ್ಮನ್ನು ಬಿಟ್ಟಿದ್ದಾರೆ. ಇವತ್ತವರೆಗೂ ನಾವಿಬ್ಬರು 2 ಜೋಡದ ಥರ ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ ಸರ್. ಅದರಲ್ಲಿ ನೊಗವೂ ಅವರೇ, ಎಲ್ಲವೂ ಅವರೇ ಇದೆ ಸರ್. ಈ ಸಂಬಂಧ ಅಷ್ಟೇ, ನಮ್ಗೆ ಇನ್ನೇನಿಲ್ಲ. ಆಟೋದಲ್ಲಿ ಓಡಾಡೋದು ಕೀಳು ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಇಲ್ಲ ಬಟ್ ಒಂದು ನಿಮಿಷ ಈಗ ನೀವಿಬ್ಬರು ಆಟೋದಲ್ಲಿ ಇಳಿದು ಆ ದುಡ್ಡು ಕೊಡಲಿಕ್ಕೆ ಪರ್ಸ್ ತೆಗೆಯೋದು ನೋಡ್ತಾ ಇದ್ದೆ ನನಗೆ. ಈಗ ನಾನು ಆಡಬೇಕು. ಇಲ್ಲ ಅಣ್ಣ ದಯವಿಟ್ಟು ಬೇಡಿ. ನನಗಾಗಲಿ ಅಣ್ಣನಿಗಾಗಲಿ ನಿಜ ಮಾಡಿ ಹೇಳ್ತೀವಿ, ಮನೇಲಿ 2 ಕಾರ್ ನಿಂತಿದೆ. ಕೊಂಚ ಈ ಕಾಲು ಸ್ವಲ್ಪ ಆಗಲ್ಲ. ಡ್ರೈವ್ ಮಾಡಿ ಅಂದರೆ ನಾವು ಲಾಂಗಿಗೆ ಹೋಗ್ತೀವಲ್ಲ, ನಾನು ಅಣ್ಣ ನಾವು ಹೋಗೋ ಸುಖನೇ ಬೇರೆ. ಆ ಗಾಡಿಗಳೆರಡೂ ನಮಗೆ ಅಂತ ಜಯ ವಿಜಯನ್ ಥರ ನಿಂತವೆ, ರಥಗಳ ಥರ ಎಲ್ಲ. 2 ಗಾಡಿಲೂ ನಾನು ನನ್ನ ಅಣ್ಣ ಇಬ್ಬರು ಹೋಗ್ತೀವಿ, ಹಿಂದ್ಗಡೆ ಯಾರು ಒಂದಿಬ್ರು ಎಲ್ಲ ಆಗುತ್ತೆ. ಸಿಟಿನಲ್ಲಿ ನನಗೆ ಈ ಕಾರ್ ಓಡ್ಸೋಕ್ಕಾಗಲ್ಲ. ಏನಾಗುತ್ತೆ, ಸಡನ್ನಾಗಿ ಮೀನು ಕಡ್ಡ ಹಿಡಿದ್ಬಿಡುತ್ತೆ. ಅದು ಹಂಗಾಗಿ ಒಂದು ದಿವಸ ಎಕ್ಸ್ಲೇಟ್ರ್ ಗುದ್ಬಿಟ್ಟೆ.
ಅಲ್ಲಿ ಡಿಸೈಡ್ ಮಾಡಿದೆ. ಆಮೇಲೆ ಎಸ್ಪೆಷಲಿ ನೌ ಡೇಸ್ ಇಟ್ ಇಸ್ ವೆರಿ ಕ್ರೂಷಿಯಲ್ ಪೀರಿಯಡ್, ಈ ರಿಲೀಸು, ಈ ಗಲಾಟೆ, ಆಮೇಲೆ ಎಲ್ಲೆಲ್ಲೋ ತಲೆ ಓಡ್ತಾ ಇರತ್ತೆ, ಯಾರಿಗೂ ಮೆಸೇಜ್ಗಳು ಕಳಿಸ್ಬೇಕಾಗತ್ತೆ, ದುಡ್ಡುಗಳು ರವಾನೆ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅಣ್ಣನೂ ನಾನು ಇಬ್ಬರು ಡಿಸೈಡ್ ಮಾಡಿದ್ದು ಯಾವಾಗ ಅಂತಂದರೆ ಇಟ್ ವಾಸ್ ಇನ್ ಡಿಸೆಂಬರ್ 2024. ನಮ್ಮ ಡಬ್ಬಿಂಗ್ ಶುರು ಆಯ್ತಲ್ಲ, ನಾವಿಬ್ರು ಡಿಸೈಡ್ ಮಾಡ್ಕೊಂಡ್ವಿ ಬೇಡ, ಇಲ್ಲಿವರೆಗೂ ನಾವೇನು ಮಾಡಿದೀವೋ ಕಾರು ಗೀರೋ ಅದೆಲ್ಲ ಪಕ್ಕಕ್ಕಿಡು, ಆಸ್ ಇಟ್ ಈಸ್ ನಾವಿಬ್ರು ಆಟೋ ಹೋಗ್ತಾನೆ, ಸಮಾಧಾನ ಆಯ್ತು. ಆಟೋಲ್ ಹೋಗೋಣ. ಇಲ್ಲ ಅಣ್ಣ ಹೇಳಿದ್ರಲ್ಲ ಸರ್, ನಮಗೆ ದೇವ್ರು ಎಲ್ಲವನ್ನೂ ಕೊಟ್ಟಿದ್ದಾರೆ. ಸಿನಿಮಾ ಇಂಡಸ್ಟ್ರಿ ನಮ್ಗೆ ಕೈ ಬಿಟ್ಟಿಲ್ಲ. ಇಲ್ಲ ಅಣ್ಣ, ಯಾರು ಈಗ ಹೇಳೋಲ್ಲ ರಮೇಶ್. ಇಲ್ಲ, ನಾನು ತುಂಬಾ ಫ್ರಾಂಕ್ ಆಗಿ ಹೇಳ್ತೀವಿ ಸರ್. ಯಾರು ಇಂಡಸ್ಟ್ರಿಯಲ್ಲಿ ನಾನು ನೋಡಿದ್ರೆ ಅಯ್ಯೋ ಇದನ್ನ ನಂಬ್ಕೊಂಡು ಬಂದು ಇಲ್ಲಿ ಹಿಂಗೆ ಮಾತಾಡ್ತಾರೆ ಸರ್. ಅದು ಅವ್ರವ್ರಿಗೆ ಬಿಟ್ಟಿದ್ದು ಸರ್. ನಾನು ಇವತ್ತು ಹೇಳ್ತೀನಿ, ತುಂಬಾ ಅಪರೂಪ ಇದು ಮಾತಾಡೋದು. ನಾವು ಇವತ್ತು ಹೇಳ್ತಾ ಇದೀವಿ, ನಾನೇನೋ ತನ್ನ ತಿಂತಾ ಇರೋದೇ ನಮ್ಮ ಗುರುಗಳ ಹೆಸರು ಹೇಳ್ಕೊಂಡೆ, ಅವ್ರು ಕೊಡದಿದ್ರೆ ಆಗ್ತಾ ಇರಲಿಲ್ಲ. ಆಮೇಲೆ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ದು ಸಿನಿಮಾ ಇಂಡಸ್ಟ್ರಿ. ಇವತ್ತುವೆ ನೀವು MS ರಮೇಶ್ ಅಂತ ಪರಿಚಯ ಮಾಡ್ಕೊಡಕ್ಕೆ ಇಲ್ಲಿ ಬರೋ ಕಾರಣ ಏನಂದ್ರೆ ಆ ಇಂಡಸ್ಟ್ರಿನೇ. ಅದಲ್ಲದೆ ನಾನು ಬೇರೆ ಎಲ್ಲಿರ್ತಿದ್ದೆ, MS ರಮೇಶ್ ಅಂತ ಎಲ್ಲೋದ್ರೂ ನಮ್ಗೆ ಯಾರು ಕಂಡುಹಿಡಿತಿರಲಿಲ್ಲ. ಆ ಕಂಡುಹಿಡಿಯೋ ಮಟ್ಟಕ್ಕೆ ಇವತ್ತು ಕ್ಯಾಮ್ರಾ ಮುಂದೆ ಬಂದು ಕೂತ್ಕೊಳಕ್ ಕೊಟ್ಟರು ಯಾವುದು ಸಿನಿಮಾ ಇಂಡಸ್ಟ್ರಿ ಅಷ್ಟೇ. ಹಂಗಾಗಿ ಅದನ್ನ ಬೈಕೊಂಡೆಲ್ಲ ಇರಕ್ಕೆ ಸಾಧ್ಯನೇ ಇಲ್ಲ ಸರ್. ನಾವು ಯಾವುದೇ ಕಾರಣಕ್ಕೂ ಸಿನಿಮಾ ಇಂಡಸ್ಟ್ರಿ ಬೈಯೋದೇ ಇಲ್ಲ ನಾವು. ನನಗೆ ಆಗ ಹೇಳಿದ್ದು ಭಾರಿ ಇಷ್ಟ ಆಯ್ತು, ದುಡ್ಡಿನ ವಿಚಾರದಲ್ಲಿ ಮಾತ್ರ ನಾನಿಲ್ಲ. ಹೌದು, ಇಲ್ಲ ಸರ್, ಅಂದ್ರೆ ಒಂದು ಸಪೋರ್ಟ್ ಅನ್ನೋದು ತುಂಬಾ ಕ್ಲಿಯರ್ ಆಗಿ ಯೋಗ್ಯತೆ ಹೇಳಬೇಕು ಅಷ್ಟೇ. ಈಗ ಇದೇನ ನೋಡ್ಬಿಡೋದು, ಮಾಡ್ತೀನಿ ತಾಳು ಕಾಯಿಸೋದಿಲ್ಲ ನಂಗೆ ಇಷ್ಟ ಇಲ್ಲ. ಒಂದು ಸಲ ಅವ್ನು ಹೇಳಿದ್ದೇನಪ್ಪ ಅಂದ್ರೆ, ಶುರು ಮಾಡಿದ್ರೆ ನಾನು ಎಂಡ್ ತನಕ ತಿರುಗಿ ನೋಡ್ಬೋದು. ಅದನ್ನ ಅವ್ನು ಹೇಳಿದ್ದೆ ನಾನು, ಇದು ಗಾಂಧಿನಗರದ ಪರಿಸ್ಥಿತಿ ಬೇರೆ, ಎಲ್ಲವನ್ನು ಹೇಳಿದ್ದೆ ನಾನು. ಹಂಗಾಗಿ ಯೋಚನೆ ಮಾಡೋದು ಹೇಳಿದ್ದೆ ನಾನು. ಬಿಕಾಸ್ ನಾನು ಮಾಡಿ ನೋಡಿದ್ದೀನಿ ಸರ್, ಪ್ರೊಡಕ್ಷನ್ಸ್ಗಳನ್ನೆಲ್ಲ ನೋಡಿದೀವಿ. ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಮಾಡೋದು ಎಲ್ಲವೂ ಆಗಿದೆ. ಅದು ಗೊತ್ತಿದ್ದು ಕೂಡ ಒಬ್ಬನು ಸಿಗಾಕ್ಸ್ತೀನಿ ಅಂತಂದ್ರೆ 35 ವರ್ಷದ ಸ್ನೇಹನ, ಅದು ತಪ್ಪು. ಹಾಗಾಗಿ ಹೇಳಿದ್ದೆ ನಾನು, ನನ್ನ ರೇಂಜ್ ಏನಿದೆ, ನಿನಗೆ ಯಾವ ಮಟ್ಟದಲ್ಲಿ ನಾನು ಇರ್ತೀನಿ ಅನ್ನೋದನ್ನ ಹೇಳಿದ್ದೆ. ಬಟ್ ಅದನ್ನ ಮಾತ್ರ ಕೊನೆವರೆಗೂ ಉಪಯೋಗ. ಅದಕ್ಕಿಂತ ಇನ್ನೇನು ಬೇಕಣ್ಣ, ದುಡ್ಡು ಇವತ್ತು ಬರುತ್ತೆ ಹೊರಟೋಗುತ್ತಣ್ಣ. ನಾನು ಅಣ್ಣಂಗೆ ನಾನು ಹೇಳಿದ್ದೆ ಒಂದು, ನಾವು ಗೆಲ್ತೀವಿ ಸೋಲ್ತೀವಿ ಅದೆಲ್ಲ ಸೆಕೆಂಡ್ರಿ, ತಂದೆ ಸ್ಥಾನದಲ್ಲಿ ಒಬ್ರು ನಿಂತ್ಬಿಟ್ರೆ ಅದಕ್ಕಿಂತ ಇನ್ನೇನು ಈ ಪ್ರಪಂಚದಲ್ಲಿ ಬೇಡ. ಯಾಕೆಂತಂದ್ರೆ ಯಾರೇ ಮುಂಭಾಗ್ಲಲ್ಲಿ ಬಂದು ನಿಂತ್ಕೊಂಡ್ರು ಕೂಡ ನಾನಲ್ಲದೆ ಅದ್ರ ಹಿಂದೆ ನಮ್ಮ ಅಪ್ಪ ಇದನ್ನು ನೋಡು ಅಂತ ಹೇಳೋದಕ್ಕಾರು ಒಂದಿತ್ತು ಅಂತಂದ್ರೆ, ಇವತ್ತು ನಾನು ಎಲ್ಲೋ ಹೋದ್ರು MS ರಮೇಶ್ ಅನ್ನೋದು ಇಟ್ ಇಸ್ ಜಸ್ಟ್ ಲೈಕ್ ಎ ಕವಚ ಫಾರ್ ಮಿ. ಕತ್ತಿ ನಾನಾಗಿರ್ಬೋದು, ಗುರಾಣಿ ಆ ಶೀಲ್ಡ್ ಇದೆಯಲ್ಲ, ರವಿಗೆ ಏನಾಗಬಾರ್ದು ಅಂತ ಮುಂದೆ ನಿಂತಿಯಾರ, ಅದಕ್ಕಿಂತ ಇನ್ನು ಪ್ರೀತಿ ಏನು ಬೇಕು. ಆ ನಿಟ್ಟಿನಲ್ಲಿ ಆಮೇಲೆ ಅಣ್ಣ ಹೇಳ್ದಂಗೆ ಈ ಇಂಡಸ್ಟ್ರಿ ಎಲ್ಲವೂ ಕೊಟ್ಟಿದೆ ಅಣ್ಣ. ಕೆರೆಯ ನೀರನ್ನು ಕೆರೆ ಚೆಲ್ಲಿದೀವಿ ಅಷ್ಟೇ, ಅದು ಅಲ್ಲಿಗೆ ಚೆಲ್ಲಬೇಕು. ದಾಸರು ಹೇಳ್ದಾಗ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ನಾನು ಅದೇ ಅಂದೆ, ಏನು ಮಾಡೋಣಪ್ಪ ಅಂತಂದ್ರು. ಏನು ಮಾಡೋಣಮ್ಮ ಅಣ್ಣ, ಹಿಂಗಿದೆ ಒಂದು ಮಾತು ಹೇಳೋರು, ಹಿಂದೆ ತಿರುಗಿ ನೋಡಬಾರ್ದು, ಅರ್ಧದಲ್ಲಿ ನಿಲ್ಬಾರ್ದು. ಅದಂತೂ ಗುರುಗಳು ಹೇಳ್ದಂಥ ಮಾತು. ನಾವು ಅದೇ ಅಂದ್ವಿ, ಎಷ್ಟಾಗುತ್ತೋ ಅಣ್ಣ ಒಂಚೂರು ಹಿಂದಿಂದ ಪುಷ್ ಮಾಡಿಬಿಡಿ ಸಾಕು, ಎಲ್ಲೋ ನುಗ್ತಾ ಇರ್ತೀನಿ ನಾನು, ಏನು ಬೇಕಾದ್ರೂ ಮಾಡ್ಕೋತೀನಿ. ಬಟ್ ಅವ್ರಿಲ್ಲದೆ ಹೋಗಿದ್ರೆ ಈ ಪಿಕ್ಚರ್ ಇರ್ತಾ ಇರಲಿಲ್ಲ. ಅದು ಇದು ಬೇರೆ, ಡೆಸಿಗ್ನೇಷನ್ಸ್ ಬೇರೆ, ಅದು ಅವನಂತೆ ಅದು ಇವನಂತೆ ಇದೆ. ನಮ್ಮಲ್ಲಿ ನಾವು ಇವತ್ತವರೆಗೂ ಹೇಳ್ತೀವಿ ಅಣ್ಣ, ರಾಜರೋಷ್ ಹೇಳ್ತೀವಿ, ನಾವು ಪ್ರೊಡ್ಯೂಸರ್ ಕಾರ್ಡೇ ಹಾಕಿಲ್ಲ. ಇಲ್ಲ ಸರ್, ಹೌದಾ? ಈ ಸಿನಿಮಾ ಪ್ರೊಡ್ಯೂಸರ್ ಅಂತ ಕಾರ್ಡ್ ಇಲ್ಲ ಅಣ್ಣ. ಆಮೇಲೆ ರೈಟ್ರು ಅಣ್ಣ, ನಾನ್ ಡೈರೆಕ್ಟ್ರು ಇಲ್ಲ. ನಾವೆಲ್ಲರೂ ಪಕ್ಕದಲ್ಲಿ ಕೆ ವಿ ರಾಜುನೇ ನೆನೆಸ್ಕೊಂಡು ಎಲ್ಲ ನಮ್ಮ ಹೆಸರುಗಳನ್ನ ಹಾಕೊಂಡಿದ್ವಿ. ಅಂತ ವಿತ್ ಬ್ಲೆಸ್ಸಿಂಗ್ಸ್ ಆಫ್ ಅಂತಾನೆ ಹಾಕಿದ್ವಿ. ಹೌದು, ಅಲ್ಲ ಟೆಕ್ನಿಷಿಯನ್ ಡೆಸಿಗ್ನೇಷನ್ ವಿತ್ ಬ್ಲೆಸ್ಸಿಂಗ್ಸ್ ಆಫ್ ಆರ್ ಗಿರಿ ಸಿನಿಮಾಟೋಗ್ರಾಫರ್, ವಿತ್ ಬ್ಲೆಸ್ಸಿಂಗ್ಸ್ ಆಫ್ ಎಲ್ರಿಗೂ ಅವ್ರದ್ದೇ ಆದ ಒಂದು ಗೌರವ ಕೊಟ್ಟಿದ್ದಾರೆ. ಅವ್ರು ಏನೇ ಆಗಿರ್ಬೋದು, ಅವ್ರು ನಮ್ಗೆ ಆಶೀರ್ವಾದ ಮಾಡದೆ ಹೋಗಿದ್ರೆ ಸಿನಿಮಾ ಆಗ್ತಾರೆ. ಅದು ಪ್ರೊಫೆಷನ್ ಬೇರೆ. ನೀನು ದುಡ್ಡು ಕೊಟ್ಟಿದ್ದೀನಿ, ನೀನು ಕೇಮೆ ಮಾಡು, ಅದು ತಪ್ಪಾಗ್ಬಿಡುತ್ತೆ. ಪ್ರೀತಿಯಿಂದ ಬಂದು ಎಲ್ಲರೂ ಸಾಮ್ರಾಜ್ಯನ ಕಟ್ಟಿದ್ರಲ್ಲ, ಆದ್ರೆ ಅವ್ರ ಆಶೀರ್ವಾದ ಅಂತಲೇ ನಾವು ನೆನೆಸ್ಕೊಂಡು ಹೋಗಿದ್ವಿ. ಆಮೇಲೆ ಪ್ರೊಡ್ಯೂಸರ್ ಇಲ್ಲ, ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ವಿ, ಬೇಡ ನಮ್ಗೆ ಆ ಕಾರ್ಡು. ಇದು ಒಂದು ಕೂಡು ಕುಟುಂಬ ಸೇರಿ ಮಾಡಿದಂಥ ಒಂದು ಸಿನಿಮಾ. ಎಲ್ಲರೂ ಪ್ರೊಡ್ಯೂಸರ್ ಇಲ್ಲಿ ಗೆದ್ದರೆ ಇಟ್ ಈಸ್ ಎ ಟೆಕ್ನಿಕಲ್ ಫಿಲ್ಮ್ ಅನ್ನೋದನ್ನ ಪ್ರೂವ್ ಮಾಡಬೇಕು ಅಂತ ಅಣ್ಣ ಹೇಳಿದ್ಮೇಲೆ ವಿ ಡಿಡ್ ಲೈಕ್ ದಟ್ ಓನ್ಲಿ. ಚಂದ ಇದೆ ಅಣ್ಣ ನಮ್ಮ ಜರ್ನಿ. ಅಂದರೆ ಎಲ್ಲೂ ಕೂಡ ನಾವು ಪ್ರಾಯಶಃ ನಾನು ಇವತ್ತು ಈ ಕ್ಯಾಮ್ರಾ ಮುಂದೆ 1-2-3 ಕಡೆ ನಾವು ಕಣ್ಣಲ್ಲಿ ನೀರು ಹಾಕಿದ್ದೀವಿ, ಕ್ಯಾಮ್ರಾ ಮುಂದೆನೇ ಕಣ್ಣೀರು ಹಾಕಿದ್ದೀವಿ. ಆದರೆ ನಾವು ಈ ಥರ ಯಾವತ್ತೂ ಎಲ್ಲೂ ನಾವು ಶೂಟಿಂಗ್ ನಡಿಬೇಕಾದ್ರೂ ಕೂಡ ನಾವು ಜಗ್ಲಿಲ್ಲ. ಅಯ್ಯೋ ನನ್ನ ಕಿರ್ಚಾಟಕ್ಕೆ ಪ್ರತಿಯೊಬ್ರು ಹೋಗಿ ಅಣ್ಣನ ಹತ್ರ ಹೇಳ್ಕೊಡೋರು. ಅಣ್ಣ ಹೆಂಗೆ ಅಂತಂದ್ರೆ ಪಿತಾಮಹ ಅಂತಾರ, ಹಿಂದೆ ನಿಂತ್ಕೊಂಡು ಅವ್ನು ಅಂತವನು ಅಂತ ಗೊತ್ತು ತಾನೆ ನಿಮ್ಗೆ. ಅಂದ್ರೆ ಅವ್ರು ತಿರ್ಗಾ ಅಯ್ಯೋ ಇಲ್ಲಿ ಬಂದ್ರೆ ಇಲ್ಲೂ ಇಲ್ಲ, ಇಲ್ಲಿ ಬಂದ್ರೆ ಇಲ್ಲೂ ಇಲ್ಲ, ಆ ಥರದ್ರಲ್ಲಿ ಎಷ್ಟೋ ಕಡೆ ನೆನ್ನೆ ಕೂಡ ಈಗಲೂ ಕೂಡ ಆಟೋಲ್ ಬರ್ಬೇಕಾದ್ರು ಕೂಡ ವಿ ಕೀಪ್ ಆನ್ ಎಂಜಾಯಿಂಗ್, ವಿ ಕೀಪ್ ಆನ್ ಹ್ಯಾವಿಂಗ್ ದಟ್ ಸ್ಮೈಲ್ ಆನ್ ಅವರ್ ಫೇಸ್. ದಟ್ ವೇ ವಿ ಹ್ಯಾವ್ ಎಂಜಾಯ್ಡ್. ಜರ್ನಿ ಈಸ್ ವೆರಿ ಗುಡ್.
ಎಸ್ಪೆಷಲಿ 31 ಇಯರ್ಸ್ ಜರ್ನಿ ಅನ್ನೋದು, 35 ಇಯರ್ಸ್ ಆಫ್ ಜರ್ನಿ ಅನ್ನೋದು ಒಂದು ತೂಕಕ್ಕೆ ಹಾಕಿದ್ರೆ ಈ 2.5 ವರ್ಷದಲ್ಲಿ ನಾನು ಅಣ್ಣ ಹೋದ್ವಲ್ಲ, ಈ ಜರ್ನಿ ಅದಕ್ಕಿಂತ ಅಯ್ಯೋ ತುಂಬಾ ಚೆನ್ನಾಗಿ ಹೋಗುತ್ತಣ್ಣ. ಅಂದರೆ ಎಲ್ಲವೂ ನೋಡ್ಕೊಂಡ್ಬಿಟ್ವಿ ಇಬ್ರು. ಅಂದ್ರೆ ತುಂಬಾ ಎಮೋಷನಲ್ ಆಗಿ ಏನಾಗಿದ್ದು ಅಂದ್ರೆ 25 ವರ್ಷದ ಹಿಂದೆ ಗುರುಗಳ ಜೊತೆ ನಾನು ಹೋಗಿದ್ದೆ ಹುಲಿಯ ಸಿನಿಮಾ, ಸೇಮ್ ಬಾಗಲಕೋಟೆ ಸರೌಂಡಿಂಗ್ ಎಲ್ಲ. ಗುರುಗಳು ಅಂತ ಹೇಳಿದ್ರೆ ಕೆ ವಿ ರಾಜ್ ಒಬ್ರೆ, ಅವ್ರು ಬಿಟ್ಟರೆ ಒಬ್ರೇ, ಬೇರೆ ಯಾರಿಲ್ಲ. ಇಲ್ಲ ಇನ್ನೇನಿಲ್ಲ, ಅವ್ರೊಬ್ರೇ ಸರ್. ಅಣ್ಣನಿಗಾದ್ರು ಅಣ್ಣ ತುಂಬಾ ಚೆನ್ನಾಗಿ ಹೇಳ್ತಾರೆ. ನನಗೆ ಫಸ್ಟ್ ಹಾಫ್ ಅಲ್ಲಿ ಸಿಕ್ಕಿದಂತಹ ಗುರುಗಳು ನಿನಗೆ ಸೆಕೆಂಡ್ ಹಾಫ್ ಅಲ್ಲಿ ಅವ್ರು ಸಿಕ್ಕಿದ್ರು ಅಂತ. ನಾನು ಅವ್ರ ಹತ್ರ ಕೆಲಸ ಮಾಡಕ್ಕೆ ಆಗ್ಲಿಲ್ಲ. ಆದ್ರೆ ಅವ್ರ ಪಾದ ಸೇವೆ ಎಷ್ಟೆಲ್ಲ ಮಾಡ್ಬೇಕು ಅಷ್ಟು ಮಾಡ್ಬಿಟ್ಟು. ಅಂದ್ರೆ ಅವ್ರನ್ನ ನೋಡಿದ್ದಾಗ್ಲಿ, ಮಾಡಿದ್ದಾಗ್ಲಿ, ಅವ್ರ ಜೊತೆ ಇದ್ದದ್ದಾಗ್ಲಿ, ಅವ್ರ ಜೊತೆಗೆ ಊರುಗಳಿಗೆ ಹೋಗಿದ್ದಾಗ್ಲಿ, ದೇವ್ರ ದರ್ಶನಗಳು ಮಾಡಿದ್ದಾಗ್ಲಿ, ಅಣ್ಣಂಗೆ ಏನಪ್ಪ ಮಾಡ್ತಾ ಇದೆಯಾ ಅಂತಂದ್ರೆ, ಅಣ್ಣ ಅಡುಗೆ ಮಾಡ್ಲಣ್ಣ, ಮಾಡು ಊಟ ಮಾಡೋಣ ಅಂತಂದ್ರೆ ಅಡುಗೆ ಮಾಡಿ ತುಪ್ಪ ಹಾಕ್ಕೊಂಡು ಸಂಡಿಗೆ ಮಾಡಿಕೊಂಡು ಊಟ ಮಾಡಿದ್ದಾಗ್ಲಿ, ಆ ತಟ್ಟೆಯನ್ನು ತೊಳೆದಿದ್ದಾಗ್ಲಿ, ಇದು ನನ್ನ ಗುರುಗಳ ಸೇವೆ ಅಂತ ಹೇಳೋದಕ್ಕೆ ಅವರೊಬ್ಬರೇ. ಯಜಮಾನ ಅಂತ ಬೇರೆ ಬಂದ್ಬಿಡುತ್ತೆ, ಆದರೆ ಗುರುಗಳು ಅಂತ ಬಂದಾಗ ಇದೆಯಲ್ಲ, ಮಾತೃಭ್ಯ ನಮಃ ಪಿತೃಭ್ಯ ನಮಃ ಗುರುಭ್ಯ ನಮಃ ಅಂತೀವಲ್ಲ, ಅದು ಆ ಜಾಗದಲ್ಲಿ ನಿಂತು ಬಿಡುತ್ತೆ. ಬಜೆಟ್ ಆರಂಭದಲ್ಲಿ ಇಷ್ಟೊಂದು ಯೋಚನೆ ಮಾಡಿದ್ರೆ ಏನಾದರೂ ಐಡಿಯಾ ಹಾಕಿದ್ರಾ? 1 ಕೋಟಿ ಒಳಗಡೆ ಒಂದು ಸಿನಿಮಾ ಮಾಡೋಣ. 1 ಕೋಟಿ ಒಳಗೆ 1 ಕೋಟಿ ನಾವೇ ಇರುವುದು ಅಲ್ಲ, ಎಲ್ಲವೂ ನಾವೇ ಟೆಕ್ನಿಕಲ್ ಆಗಿದ್ದೀವಿ. ಆಮೇಲೆ ನೋ ಅನ್ನೆಸೆಸರಿ ಎಕ್ಸ್ಪೆನ್ಸಸ್, ದಿಸ್ ವಿ ವಾಂಟ್ ಟು ಅಂಡರ್ಲೈನ್. ನಾನು ಅಣ್ಣ ಸ್ಪೆಷಲ್ ಸರ್ ಈ ಪ್ರಾಜೆಕ್ಟ್ ಅಲ್ಲಿ ಆಗಿರುವಂತದ್ದು. ವಿ ಹ್ಯಾವ್ ಪ್ಲಾನ್ಡ್ ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ, ಪ್ಲಾನ್ ಡಿ, ಪ್ಲಾನ್ ಇ. ಟೆಕ್ನಿಷಿಯನ್ಸ್ 5 ಜನದ ಹೆಸರು ಬರಿತಾ ಇದ್ವಿ, ಆರ್ಟಿಸ್ಟ್ 5 ಜನ ಬರಿತಾ ಇದ್ವಿ. 55 ಜನಕ್ಕೆ 5 ಜನದ ಹೆಸರು ಅಂದ್ರೆ ಲೆಕ್ಕ. ಆಮೇಲೆ ಪ್ರತಿಯೊಬ್ಬರಿಗೂ ಕೇಳ್ಕೊತಾ ಇದ್ದಿದ್ದು ಏನು ಅಂದ್ರೆ, ನೋ ಕ್ಯಾರವಾನ್, ನೋ ಫೆಸಿಲಿಟೀಸ್ ಆಫ್ ಟಚ್ ಅಪ್. ಆರ್ಟಿಸ್ಟ್ಗಳಿಗೂ ನಿಮ್ಮ ಕೆಳಗಡೆ ನಿಮಗೊಂದು ಸಪ್ರೇಟ್ ಆದ ವ್ಯಾನಿಟಿ ವ್ಯಾನು, ಅದಾದ್ಮೇಲೆ ಒಬ್ಬ ಕಾಸ್ಟ್ಯೂಮರ್ ನಿಮಗೆ ಅವನೊಂದು. ಇವತ್ತು ತುಂಬಾ ನಮಗೆ ಮೋಸ ಆಗ್ತಾ ಇರೋದು ಏನು ಅಂದ್ರೆ, ಚಿತ್ರರಂಗದಲ್ಲಿ ಒಬ್ಬನಿಗೆ 10 ಜನ ಬರ್ತಾರೆ ಹಿಂದೆ, ವಿಚ್ ಇಸ್ ವೆರಿ ಪ್ರೊಡ್ಯೂಸರ್ ಮೇಲೆ. ಹೌದು, ವಿಚ್ ಇಸ್ ವೆರಿ ಅನ್ನೆಸೆಸರಿ. ಆಮೇಲೆ ನಾನು ಅಣ್ಣ ತುಂಬ ವಿರುದ್ಧವಾಗಿರೋದೇನು ಅಂತಂದರೆ, ಇವತ್ತು ಒಬ್ಬ ನಿರ್ದೇಶಕನಿಗೆ 10 ರಿಂದ 15 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ. ಇವ್ರು ಯಾಕೆ ಅಂತಂದರೆ, ಎಲ್ಲರೂ ಒಂದೊಂದು ಕ್ಯಾರವಾನ್ ಪಕ್ಕದಲ್ಲಿ ನಿಂತ್ಕೊಳ್ಳೋದಕ್ಕೆ ಅಸಿಸ್ಟೆಂಟ್ ಡೈರೆಕ್ಟ್ರು ಕೂಗ ಹಾಕಿದ್ರೆ 3 ಜನ, ಇಬ್ರು ಕೋ ಡೈರೆಕ್ಟರ್ ಆಗಿದ್ದಾರೆ ಅಣ್ಣ ಇವಾಗ. ಆ ಇಬ್ರಿಗೆ 6 ಜನ ಅಸೋಸಿಯೇಟ್ ಡೈರೆಕ್ಟ್ರು, 6 ಜನಕ್ಕೆ 10 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್, 20 ಜನ ಬರ್ತಾ ಇದ್ದಾರೆ ಅಣ್ಣ ಇವತ್ತು. ಏನು ಅಂದರೆ, ಕೂಗು ಟ್ರಾವೆಲ್ ಆಗೋಕ್ಕೋಸ್ಕರ ಇವರಿಷ್ಟು ಜನ ಸಾಲದಕ್ಕೆ. ನಿಜ ಹೇಳ್ತೀನಿ, ಎಲ್ರಿಗೂ ಮೌತ್ ಪೀಸಸ್ಗಳು ಕೊಡಲಾಗಿದೆ, ವಾಕಿ ಟಾಕೀಸ್ ಕೊಡಲಾಗಿದೆ. ಇದೊಂದು ವಾಕಿ ಟಾಕಿ ಬೆಲೆ ಬಂದು ಇವತ್ತು 650 ರೂಪಾಯಿ ಅಣ್ಣ ಮಿನಿಮಮ್. ಅದು ಇವತ್ತು 10 ಪೀಸ್ ಇರುತ್ತೆ, 6,500 ರೂಪಾಯಿ. ಅದು ಪ್ರೊಡ್ಯೂಸರ್ ಎದೆ ಮೇಲೆ ಎಳಿತಾ ಇರೋಂಥ ಬರೆ. ಇದನ್ನೆಲ್ಲವನ್ನು ಕಟ್ ಡೌನ್ ಮಾಡೋಣ. ಎಲ್ಲ ಮಾಡಿದ್ವಿ ಇಬ್ರು ಕೂತ್ಕೊಂಡು. ಅದಕ್ಕೆ ಅಡಿಪಾಯನೇ ತಿರ್ಗಾ 35 ವರ್ಷದ ಆ ಸಂಬಂಧ. ಅವತ್ತು ಹೆಂಗಿತ್ತು. ಆಮೇಲೆ ಇಬ್ರಿಗೂ ಎಲ್ಲೋ ಒಂದು ಇಷ್ಟವಾದ ಸ್ಕೂಲ್ ಯಾವುದು ಅಂತಂದ್ರೆ ಕಾಶಿನಾಥ್ ಸರ್ ಸ್ಕೂಲ್. ಕಾಶಿನಾಥ್ ಸರ್ ಸ್ಕೂಲ್ ವಿಚ್ ವಾಸ್ ವೆರಿ ಸ್ಟ್ರಿಕ್ಟ್. ಇದೇ ಸರ್ಕಲ್, ಇದ್ರೊಳಗಡೆ ಯಾರು ಬರ್ತೀರಾ ಬನ್ನಿ, ಬರ್ದಿರೋ ಆಚೆ ಕಡೆ ಅಣ್ಣ ಹೇಳ್ತಾರ ಅದನ್ನ. ಸೊ ನಮ್ದೇನಪ್ಪ ಅಂದ್ರೆ ಸರ್, ಅನ್ಕೊಂಡಿದ್ದೆ ಒಂದು ಫಾರ್ಮ್ಯಾಟ್ ಇದೆ, ಇದ್ರೊಳಗಡೆ ಯಾರು ಬಂದು ಕೆಲಸ ಮಾಡಕ್ ಒಪ್ಕೊಂತಾರೆ ಅಲ್ಲಿ, ಆಮೇಲೆ ಕರೆದು ಆಮೇಲೆ ಹೇಳೋಂಥದ್ದೆಲ್ಲ. ಬರೋದಕ್ಕೆ ಮುಂಚೆನೆ ಇದು ಕಂಡೀಷನ್, ನಾವು ಹೀಗೆ ಮಾಡ್ತೀವಿ, ಇಷ್ಟು ದಿವಸ ಮಾಡ್ತೀವಿ, ಅದೆಲ್ಲವನ್ನೂ ಕರೆಕ್ಟಾಗಿ ಹೇಳಾದ್ಮೇಲೆ ಇಷ್ಟ ಇದ್ದವ್ರು ಬರ್ಬೋದು ಅಂತ. ಆದ್ಮೇಲೆ ಇಷ್ಟ ಇದ್ದವ್ರು ಬಂದ್ರು, ಕೆಲವರು ಸ್ವಲ್ಪ ಡಿಸ್ಕಷನ್ಸ್ ಆಯ್ತು, ಕೆಲವರು ಡಿಸ್ಕಷನ್ ಆದ್ಮೇಲೆ ಬಂದ್ರು, ಕೆಲವರು ಆಗಲ್ಲ ಅಂತಂದ್ರು, ಬಿಟ್ವಿ ನಾವು. ಬಟ್ ನಮ್ಗಿದ್ದಿದ್ದು ಒಂದೇನಪ್ಪ ಅಂದ್ರೆ, ಯಾರು ಬಿರ್ಲಿ ಕತೆ ಅನ್ನೋದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ಏನೇನ್ ಬೇಕು ಅದಾರಿಸ್ಕೊಳುತ್ತೆ. ನಮ್ಗೆ ತುಂಬಾ ನಂಬಿಕೆ ಇದ್ದಿದ್ದೇನಪ್ಪ ಅಂದ್ರೆ ಸರ್, ನಾನು ಅಂದ್ರೆ ಸುಮಾರು ನನ್ನ ಅದೃಷ್ಟ ಏನು ಗೊತ್ತಿಲ್ಲ, 10-12 ಸಿನಿಮಾ ಅಪ್ಪು ಸರ್ಗೆ ಡೈಲಾಗ್ ಬರ್ದೆ. ಆಗ ವರದಪ್ಪ ಸರ್ ಡಿಸ್ಕಷನ್ಗೆ ಅಣ್ಣವರು ಎಲ್ಲ ಕೂತ್ಕೊ 10 ಸಿನಿಮಾದಲ್ಲಿ 12 ಸಿನಿಮಾ ಕೂತಿರ್ತಿದ್ದೆ. ಒಂದ್ಸಲ ಏನೋ ಡಿಸ್ಕಷನ್ ಮಾತಾಡ್ತಾರೆ, ಕ್ಯಾರೆಕ್ಟರ್ ಮಾಡಿದಾಗ ಅವ್ರು ಒಂದು ಮಾತು ಹೇಳಿದ್ರು, ನಾವೇನು ಮಾಡೋದಲ್ಲ, ಸಿನಿಮಾ ತನಗೆ ಏನ್ ಬೇಕೋ ಅದನ್ನ ಅದೇ ಆರಿಸ್ಕೊಳುತ್ತೆ ಅಂತ ಅವ್ರು ಒಂದು ಎಕ್ಸಾಂಪಲ್ ಕೊಟ್ಟಿದ್ರು. ನಾವೊಂದು ಸಿನಿಮಾಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೋಸ್ಕರ 1 ತಿಂಗಳ ಕಾಲ ಕಳೆದ್ವಿ, ಬರ್ಲಿ ಅವ್ರು ಸಿಗ್ಲಿಲ್ಲ. ಸಡನ್ ಆಗಿ ಯಾರು ಫ್ರೀ ಇದಾರೆ ಅವ್ರನ್ನ ಹಾಕೊಳ್ಳುತ್ತೆ, ಅವ್ರನ್ನ ಕರ್ಕೊಂಡ್ಬಂದು ಸಿನಿಮಾ ಸೂಪರ್ ಹಿಟ್ ಆಯ್ತು ಅಂದ್ರು. ಸೊ ನಾವು ಸೂಪರ್ ಹಿಟ್ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟರ್ ಕರ್ಕೊಂಬರಕ್ ಒದ್ದಾಡ್ತಾ ಇದ್ವಿ, ಅದು ಬೇಡ ಅಂತು, ಹೊಸಬ್ರನ್ನ ಕರ್ಕೊಂಬಂತು, ಹಿಟ್ ಮಾಡ್ತು. ಸೊ ಸಿನಿಮಾಗೆ ಅದು ಬೇಕಾಗಿತ್ತು. ಹಂಗೇನೆ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಸಿನಿಮಾ ಏನ್ ಬೇಕು ಅದು ಆರಿಸ್ಕೊಳುತ್ತೆ. ಸೊ ನಾವು ಮಾಡೋದಲ್ಲ, ಅದು ನೀವು ಹೇಳಿದೆ ನಾನು. ನಮ್ಗೆ ಯಾರು ಬರ್ತಾರೆ, ಹೌದು, ಅದಕ್ಕೆ ಹೇಳೋದು ಗುರುಗಳಿರ್ಬೇಕಿತ್ತು. ಇವತ್ತು ಆಗ್ತಿರೋದು ನಮ್ಗೆ ಅದೇ ಎಕ್ಸಾಂಪಲ್ ಸಮೇತ ಹೇಳಿದ್ರು. ತಿರ್ಗಾ ಅವ್ರು ಹೇಳಿದ್ದೇನಪ್ಪ, ಅದೇ ಟೀಮ್ ಇಟ್ಕೊಂಡು ನಾವು ನೆಕ್ಸ್ಟ್ ಸಿನಿಮಾ ಮಾಡಿದ್ವಿ, ಸಕ್ಸಸ್ ಕೊಡೋಕ್ಕಾಗಲಿಲ್ಲ.
ಅವರೇ ಹೇಳಿದ್ದದನ್ನ. ಸೊ ಆ ಸಿನಿಮಾ ಆರಿಸ್ಕೊಂಡಿದ್ದು ಆ ಸಿನಿಮಾಗೆ ಅಷ್ಟೇ. ಸೊ ಪ್ರತಿಯೊಂದು ಸಿನಿಮಾಗಳು ಅವೇ ಡಿಸೈಡ್ ಮಾಡ್ಕೊಳ್ಳುತ್ತೆ ಯಾರು ಬೇಕು ಯಾರು ಬೇಡ ಅನ್ನೋದನ್ನ. ಅವ್ರು ಹೇಳಿದ ಎಕ್ಸಾಂಪಲ್ ಎಷ್ಟೋ ಸಿನಿಮಾಗಳು ನಾವು ಇಲ್ಲಿ ಮಾಡ್ಬೇಕು ಅಂತಿರ್ತೀವಿ, ನಮ್ಮ ಹತ್ರ ಆಗಲ್ಲ, ಬೇರೆ ಹತ್ರ ಹಿಟ್ ಆಗಿರುತ್ತೆ, ಇನ್ಯಾರೋ ಬಿಟ್ಟಿರ್ತಾರೆ, ನಾವು ಮಾಡಿರ್ತೀವಿ ಫ್ಲಾಪ್ ಆಗಿರುತ್ತೆ. ಎಲ್ಲವೂ ಅದದೇ ಆದ ಸಿನಿಮಾಗೆ ಅದೊಂದು ರೂಲ್ಸ್ ರೆಗ್ಯುಲೇಷನ್ ಅದು ಅನ್ಕೊಂಡಿರುತ್ತೆ, ಅದು ತಗೊಳುತ್ತೆ ಅಂತ. ಅದನ್ನ ನಾನು ನಿಮ್ಗೆ ಹೇಳಿದೆ. ನಮ್ಗೆ ಯಾರು ಬರ್ತಾ ಇದ್ದಾರೆ ಅದು ಈ ಸಿನಿಮಾ ಆರಿಸ್ಕೊಂತ ಇರೋದು, ನಾವೆಲ್ಲ ಮಾಡ್ತಾ ಇರೋದು. ಆಮೇಲೆ ಅದೆಷ್ಟು ಚಂದದ ಮಾತು ಅಂದ್ರೆ 6 ತಿಂಗಳಲ್ಲಿ ನಾವು ಸಿನಿಮಾ ಮುಗಿಸ್ಬೇಕು ಅಂತ ಹೋದ್ವಿ. ಆ ಸಿನಿಮಾ ನೋಡಿ ಅದು ಆಗ್ಲಿಲ್ಲ. ಅದು ಟೈಮ್ ತಗೊಂಡು ಅದು ಮಹಾರಾಜನಂಗೆ ಬೆಳೆದು ಕೂತಿದೆ, ಇವತ್ತು ಮಹಾತಾಯಿಯಾಗಿ ಬೆಳೆದು ಕೂತಿದೆ. 3 ತಿಂಗಳು ನಮಗೆ ಮಳೆ ಕೈ ಕೊಟ್ಬಿಡ್ತು, ಉತ್ತರ ಕರ್ನಾಟಕದ ಮಳೆ. ಮೊದಲನೇದು ಒಂದು ಹೆಣ್ಮಗು ಪಾತ್ರದ ಒಂದು ಮೇನ್ ಏನಿತ್ತು, ತಾಯಿ ಕುಂತಿ ಪಾತ್ರ ತರ, ಅದೊಂದು ಕೈ ಕೊಡ್ತು. ಅದಾದ್ಮೇಲೆ ಅಣ್ಣ ಅಂತಂದೆ, ನಡಿ ಹೋಗೋಣ, ಪಾತ್ರಕ್ಕೆ ಮೋಸ ಮಾಡಬಾರ್ದು, ಮತ್ತೆ ಹುಡ್ಕೊಂಬರೋಣ ಅಂತ ಬಂದ್ವಿ. 3 ತಿಂಗಳು ಮಳೆ ಶುರು ಆಗುತ್ತೆ ಉತ್ತರ ಕರ್ನಾಟಕಕ್ಕೆ. ತಿರ್ಗಾ ಕರ್ಕೊಂಡು ಹೋದ್ವಿ, ಎಲ್ಲ ಮಾಡ್ಕೊಂಡ್ ಬಂದ್ವಿ. ಮಾಡಿದ ತಕ್ಷಣನೇ ನಾನು ಅದೇ ಹೇಳ್ತಾ ಇದ್ದೆ, ಡಬ್ಬಿಂಗ್ ಎಲ್ಲ ನಾವೆಲ್ಲ 10 ದಿವಸದಲ್ಲಿ ಮುಗಿಸೋದು. 10ರಿಂದ ಮ್ಯಾಕ್ಸ್ 12 ದಿವಸ. ಅದು ಮಿಕ್ಸಿಂಗ್ ಅದೊಂದು ಏನಿದೆ ಅದೆಲ್ಲ ಪ್ರಿಮಿಕ್ಸ್ ಮಾಡ್ಕೊ. ಈ ಪಿಕ್ಚರ್ 28 ದಿವಸ ಆಗುತ್ತೆ. ಅದು ಆ ಪೋಸ್ಟ್ನ ತಗೋತದು. ಆ ತಾಯಿ ಕೇಳಿದ್ದೆ ಅದು ನನಗೆ ಎಷ್ಟು ಬೇಕು ಅಂತು, ಅದನ್ನ ಬಿಟ್ವಿ. ಅಲ್ಲಿಂದ ರೀ ರೆಕಾರ್ಡಿಂಗ್ ಹೋಗುತ್ತೆ. ಎಣಿಸ್ತಾ ಹೋಗ್ತಾ ಇದೀವಿ, 67 ದಿನ ರೀ ರೆಕಾರ್ಡಿಂಗ್ ಮಾಡ್ತೀವಿ. ಈ 67 ದಿನಕ್ಕೆ ಅದಕ್ಕೆ 1, 2, 3 ಅಂತ ಆಗಿಲ್ಲ, ಅದು 6 ತಿಂಗಳಲ್ಲಿ 167 ದಿವಸ ಆಗುತ್ತೆ. ಅಂದ್ರೆ 180 ದಿವಸದಲ್ಲಿ ಬರೀ 87 ದಿವಸ 67 ದಿವಸ ಕೆಲಸ ಆಗುತ್ತೆ. ಹೋಗ್ಲಿ ಅದನ್ನ ಅಂತ ಬಿಟ್ವಿ, ಕಾಪಿ ತೆಗೆದ್ವಿ, ಸೆನ್ಸಾರ್ ಮೈ ಮೇಲೆ ಬರುತ್ತೆ. ಈ ಸಿನಿಮಾ ತನಗೆ ಏನೇನು ಬೇಕೋ ಎಲ್ಲವನ್ನೂ ಮಾಡಿಸ್ಕೊತಾ ಬಂತು. ನಮಗೆ ಖಂಡಿತ ಎಲ್ಲಿ ತುಂಬ ಖುಷಿ ಕೊಡ್ತಾ ಇದೆ ಅಂತಂದರೆ, ಅಣ್ಣ ಹೇಳಿದ್ರಲ್ಲ ಅದೇನು ಬೇಕೋ ಅದು ಮಾಡಿಸ್ಕೊಳುತ್ತೆ ಅಂತ. ಇವತ್ತು ಆ ತಾಯಿ ಮಹಾತಾಯಿಯಾಗಿ ಸುಮ್ಮನೆ ಒಂದು ಲಕ್ಷಣವಾಗಿ ಸರಸ್ವತಿ ಥರ ಕೂತಿದ್ದಾಳೆ. ಆ ತಾಯಿ ನೋಡೋದಕ್ಕೆ ಇವತ್ತೊಂದು ಖುಷಿ ಆಗುತ್ತೆ. ಇವತ್ತು 10ನೇ ತಾರೀಕು ಬಿಡುಗಡೆ ಆಗ್ತದೆ. ಈಗ ನಾನು ಅಣ್ಣ ಒಂದು ಅರ್ಧ ಗಂಟೆ ನಿಮ್ಮ ಹತ್ರ ಬರ್ತೀವಿ ಅಂದ್ವಲ್ಲ, ಡಿಸ್ಟ್ರಿಬ್ಯೂಟರ್ ಹತ್ರ ಮಾತುಕತೆಗಳು, ನಮಗೇನು ಬೇಕೋ. ತಿರ್ಗಾ ಇಲ್ಲೂ ಕೂಡ ನಾವು ಈ ಚೌಕಟ್ಟನ್ನೇ ಹಾಕಿ ಬಂದಿದ್ದೇವೆ ಡಿಸ್ಟ್ರಿಬ್ಯೂಟರ್ಗಳಿಗೆ. ನಮಗೆ ನಿಮ್ಮ ಮನೆಗೆ ನೀವು ಕರಿಬೇಡಿ, ನೀವು ನಮ್ಮ ಮನೆಗೆ ಬನ್ನಿ. ದೇರ್ ಈಸ್ ಅ ರೂಲ್ ಇನ್ ಅವರ್ ಹೌಸ್ ದಟ್ ಯು ಶುಡ್ ಬಿ ಜಸ್ಟ್ ಅ ಗೆಸ್ಟ್. ಈ ಮನೆಯಲ್ಲಿ ನೀನು ಯಜಮಾನ ಅಲ್ಲ, ಇದು ನಮ್ಮ ಮನೆ. ಈ ಮನೆಯಲ್ಲಿ ಬಂದು ನೀನು ಗೆಸ್ಟ್ ಆಗಿದ್ದು ಹೋಗು ಅನ್ನೋ ಒಂದು ರೂಲನ್ನೇ ಇವತ್ತು ಡಿಸ್ಟ್ರಿಬ್ಯೂಟರ್ಗೂ ಹಾಕಿದ್ದೀವಿ. ಒಂದು ಹೆಮ್ಮೆ ಇದೆ ಅಣ್ಣ, ಈ ಒಂದು ಪ್ರಯಾಣದಲ್ಲಿ ನಾವೆಲ್ಲೂ ಕೂಡ ಯಾರಿಗೋ ಬಂದವ್ರಿಗೆ ಹಿಂಗನ್ನಲಿಲ್ಲ. ಅದಕ್ಕೆ ಆ 36 ವರ್ಷನೇ ನಮಗೆ ತಾಯಿಯಾಗಿ ಕಾಪಾಡಿತ್ತು. ಇನ್ನೊಂದು ಎಲ್ಲ ಕಂಡೀಷನ್ ಇಟ್ಕೊಂಡು ಒಬ್ಬರು ಪ್ರೊಡ್ಯೂಸರ್ ಬಂದರು, ಪೂಜೆ ಕೂಡ ಮಾಡಿದ್ರು. ಪೂಜೆ ಮಾಡಿ ಇನ್ನೊಂದು 15 ದಿವಸ ಶುರು ಆಗುತ್ತೆ ಅಂತ ಕೇಳದೆ ಬಿಟ್ಟು ಹೋದ್ರು. ಮತ್ತೆ ಇಬ್ಬರೇ 2 ಕಣ್ಗಳೇ. ಇದಕ್ಕೆ ನಮ್ಗೆ ಉಸಿರು ಬಂದು ನಮ್ಮ ರೆಡ್ಡಿ, ಬಿಕಾಸ್ ಹಿ ಇಸ್ ಅನ್ ಎಡಿಟರ್. ಅವ್ರು ಬೇಕಿತ್ತು ನನಗೆ. 6ನೇ ರೀಲಿಗೆ ಬಂದಾಗ ಅಣ್ಣ ಆ ರೀ ರೆಕಾರ್ಡಿಂಗ್ ಮಾಡಿದಾನೆ ಸಿನಿಮಾದಲ್ಲಿ. ನೀವು ನೋಡಿದ್ರೆ ಹೀಗಿದ್ದವ್ರು ಒಂದು ಸತಿ ಹಾಗೆ ಬಂದು ಈ ಕೈನ ಹೀಗೆ ಮಡಿಸ್ತೀರ, ಮುಷ್ಟಿನ ಕಟ್ತೀರ. 21 ನಿಮಿಷ ಆಗುತ್ತೆ. ಅಣ್ಣಂಗೆ ಫೋನ್ ಮಾಡ್ತೀನಿ, ಅವ್ನು ಹೇಳಿದ ಕರೆಕ್ಟ್ ಅಣ್ಣ, ಅವ್ನ ಜಡ್ಜ್ಮೆಂಟ್ ಕರೆಕ್ಟ್. ಯಾಕೆಂದ್ರೆ ಅವ್ನೀಗ ಆಲ್ರೆಡಿ, ನೀವು ನಂಬ್ತಿರೋ ಇಲ್ವೋ, ವಡಾ ಚೆನ್ನೈ, ಕಪಾಲಿ, ಈ ಥರದ ಅವ್ನು 100-150 ಪಿಕ್ಚರ್ ಅವ್ನು ಮಿಕ್ಸಿಂಗ್ ಮಾಡ್ಬಿಟ್ಟು. ಅವ್ನು ಗೊತ್ತು ಅವ್ನು ಮೂಡ್ ಎಲ್ಲಿ ತೊಗೊಂಡೋಗಿ ಪಿಕ್ಚರ್ ನಿಲ್ಲತ್ತೆ ಅಂತ. ಅವ್ನು ಮೂಡ್ ಚೆನ್ನಾಗಿ ಗೊತ್ತು ಅವ್ನಿಗೆ. ಅಖಂಡ 2 ನೀವು ಕೇಳಿದ್ದಲ್ಲ, ಜಾತ್ ಗೀತ್ ಎಲ್ಲ ಮಾಡಿರುವಂಥ ವ್ಯಕ್ತಿ. ಅವ್ನಿಗೊಂದು ಕಮರ್ಷಿಯಲ್ ಫೀಲ್ ಸಿಕ್ಬಿಟ್ಟು, ಇಲ್ಲಿ ಪಿಕ್ಚರ್ ಎಂಡ್ ಆಗ್ಬಿಡ್ಬೇಕು ಅಂತ ಅನ್ನಿಸ್ತಾ ಇದೆ. ಅದನ್ನ ನಾನು ಮೀರು ಹೋದ್ರೆ ದಟ್ಸ್ ಎ ಲಾಸ್ ಫಾರ್ ಅಸ್. ನೀವು ಹೇಳಿದ್ರು ಗೊತ್ತಾ, ಹಂಗೆ ಮಡ್ಸಾಕಿದ್ರು ನಿಮ್ಮ ಕೈಲಿ ಬರೆಯೋ ಶಕ್ತಿ ಇತ್ತು ಅಂದ್ರೆ 100 ಹಾಳೆ ಬರೀತಾರೆ. ಪಿಕ್ಚರ್ ಇಲ್ಲಿ ಎಂಡ್ ಆಗ್ತಿದೆಪ್ಪ ಅಂತ ತೋರಿಸಿದ್ವಿ. ಒಂದು ದಿವಸದಲ್ಲಿ ನೀವು ಪಿಕ್ಚರ್ ಮುಗಿಸ್ಕೊಂಡ್ ಬರ್ತೀರಾ ಅಂತ ನಂಗೆ ಗೊತ್ತಿರಲಿಲ್ಲ.